ನೋಡ್ತಾ ಇದ್ರ BBC ನ್ಯೂಸ್, ನಾನು ಸ್ವಾಗತ್. ಹಾಸನ ನಗರಸಭೆ ವ್ಯಾಪ್ತಿಯಲ್ಲಿ ಈಗಿರುವ ಮೊದಲು ಬಿ ಕಾಟಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದ್ದಂತಹ ಬಿ ಕಾಟಿಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಸರ್ವೆ ನಂಬರ್ 17ರಲ್ಲಿ 1994ರಲ್ಲಿ ಸರ್ಕಾರ ಒಂದು ಆದೇಶವನ್ನ ಮಾಡುತ್ತೆ. ಸೂಕ್ತ ಅರ್ಹ ಫಲಾನುಭವಿಗಳಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನಗಳನ್ನ ಹಂಚಿಕೆ ಮಾಡುವಂತೆ. ಅಂದ್ರೆ ಬಡವರು ನಿರ್ಗತಿಕರು ಯಾರು ನಿವೇಶನಗಳನ್ನ ಹೊಂದಿರೋದಿಲ್ಲ, ಒಂದು ಸೂರು ಕಟ್ಕಳ್ಳಿ ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಆಶ್ರಯ ಯೋಜನೆ ಅಂತಕ್ಕಂಥದ್ದು. ಈ ಅಡಿಯಲ್ಲಿ 1994ರಲ್ಲಿ ಬಿ ಕಾಟಿಹಳ್ಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ವೆ ನಂಬರ್ 17ರಲ್ಲಿ 155 ಫಲಾನುಭವಿಗಳಿಗೆ ನಿವೇಶನವನ್ನ ಹಂಚಲಿಕ್ಕೆ ಮಂಜೂರಾಗುತ್ತೆ. ಆದರೆ ಈ ಪೈಕಿ ಅದೆಷ್ಟೋ ನಿವೇಶನಗಳನ್ನ ನಕಲಿ ಖಾತೆಗಳನ್ನ ಸೃಷ್ಟಿಸಿ ತಹಸೀಲ್ದಾರ್ಗಳ ಸಹಿಯನ್ನೇ ನಕಲಿ ಮಾಡಿ ಖಾತೆಯನ್ನ ಮಾಡಿಸ್ಕೊಂಡು ಅಕ್ರಮ ಎಸಗಿರೋದು ತಡವಾಗಿ ಬೆಳಕಿಗೆ ಬಂದಿದೆ. ಹಾಗಿದ್ರೆ ಯಾರು ಈ ತರ ಮಾಡಿರ್ತಕ್ಕಂಥದ್ದು, ಅಧಿಕಾರಿಗಳು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅಂಡ್ 1994ರಲ್ಲಿ ಆಗಿರ್ತಕ್ಕಂಥ ಅಕ್ರಮ ಈಗ ಬಯಲಿಗೆ ಬಂದಿದ್ದು ಹೇಗೆ, ಇವೆಲ್ಲವನ್ನ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಬಿ ಕಾಟಿಹಳ್ಳಿ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿತ್ತು. ಸದ್ಯ ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸದ್ಯ ಅವೆಲ್ಲವನ್ನು ಕೂಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಸೇರಿಸಿಕೊಳ್ಳಲಾಗಿದೆ. ಅಂತೆಯೇ ಇದೀಗ ಏನು ಈ ಹಿಂದೆ ಪಂಚಾಯಿತಿಗಳಲ್ಲಿ ಖಾತೆ ಆಗಿತ್ತು ಅವೆಲ್ಲವನ್ನ ನಗರಸಭೆಗೆ ತಗೊಬಂದು ಮತ್ತೆ ಹೊಸದಾಗಿ ಈ ಖಾತೆಯನ್ನ ಮಾಡಿಸ್ಕೊಬೇಕು. ಈ ಸಂದರ್ಭದಲ್ಲಿ 1994ರಲ್ಲಿ ನಡೆದಿದೆ ಎನ್ನಲಾಗಿರ್ತಕ್ಕಂಥ ಅಕ್ರಮ ಬಯಲಾಗಿದೆ. ಅಸಲಿಗೆ ಆಗಿದ್ದೇನು ಅಂತ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, ಆಶ್ರಯ ಯೋಜನೆ ಅಡಿಯಲ್ಲಿ 1994ರಲ್ಲಿ 155 ನಿವೇಶನಗಳನ್ನ ಹಂಚಲಿಕ್ಕೆ ಸರ್ಕಾರ ಆದೇಶವನ್ನ ಮಾಡುತ್ತೆ. ಅಂತೆಯೇ ಫಲಾನುಭವಿಗಳ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಲಾಗುತ್ತೆ, ನಿವೇಶನಗಳನ್ನು ಕೂಡ ಹಂಚಿಕೆ ಮಾಡಲಾಗುತ್ತೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ, ಎಲ್ಲವೂ ಫಲಾನುಭವಿಗಳ ಪಟ್ಟಿಯಲ್ಲಿ ಯಾರ್ಯಾರಿತ್ತು ಅವರಿಗೆ ಸಲ್ಲಿದ್ರೆ ಇವತ್ತು ಈ ಸುದ್ದಿಯನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕಾಗಿರ್ಲಿಲ್ಲ. ಆದ್ರೆ ವಿಪರ್ಯಾಸ ಏನು ಅಂತ ಅಂದ್ರೆ, ಸರ್ವೆ ನಂಬರ್ 17ರಲ್ಲಿ ಏನು ಹಂಚಿಕೆ ಮಾಡಲಾಗಿದೆ ನಿವೇಶನಗಳನ್ನ 155, ಈ ಪೈಕಿ 74ನೇ ನಿವೇಶನ ಸಿಕ್ಕಿರೋದು ಒಂದು ಡಾಕ್ಯುಮೆಂಟ್. ಎಷ್ಟು ಹಿಂಗಾಗಿದಾವೋ ಗೊತ್ತಿಲ್ಲ ನನಗೆ. 155 ನಿವೇಶನಗಳ ಪೈಕಿ ಎಷ್ಟು ನಿವೇಶನಗಳನ್ನ ಈ ರೀತಿ ನಕಲಿ ಮಾಡಲಾಗಿದೆ ಹಕ್ಕುಪತ್ರಗಳನ್ನ ಅನ್ನೋದು ಗೊತ್ತಿಲ್ಲ. ಬಟ್ ನನಗಿರ್ತಕ್ಕಂಥ ಡಾಕ್ಯುಮೆಂಟ್, ನನಗೆ ಸಿಕ್ಕಿರ್ತಕ್ಕಂಥ ಡಾಕ್ಯುಮೆಂಟ್ ಆಧಾರದ ಮೇಲೆ ನಾವು ಮಾತಾಡೋದಾದ್ರೆ ಇದೇ ಸರ್ವೆ ನಂಬರ್ 17ರ 74ನೇ ನಿವೇಶನ ಸಂಖ್ಯೆ. ಫಲಾನುಭವಿಗಳ ಪಟ್ಟಿಯ ಪ್ರಕಾರ ಇದು ದೇವಿರಮ್ಮ ಅನ್ನೋರಿಗೆ ಸೇರ್ಬೇಕಾಗಿತ್ತು. ಆದ್ರೆ ಫಲಾನುಭವಿಗಳ ಪಟ್ಟಿಯಲ್ಲೇ ಇಲ್ಲದ ಶಶಿಕಲಾ HP, ಕೋಂ KN ಸುರೇಶ್ ಅಂತಕ್ಕಂಥವ್ರು ಬಿ ಕಾಟಿಹಳ್ಳಿ ಕೊಪ್ಪಲ್. ಫಲಾನುಭವಿಗಳ ಪಟ್ಟಿಯಲ್ಲಿ ಇವ್ರ ಹೆಸರೇ ಇಲ್ಲ. ಆದ್ರೆ ಇವರು 28/3/1994ರಲ್ಲಿ ನಿವೇಶನ ನಮಗೆ ಮಂಜೂರಾಗಿದೆ ಅಂತ ಹೇಳಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ 2021ರಲ್ಲಿ ನಮೂನೆ 9 ನಿಯಮ 28/1ರ ಪ್ರಕಾರ ಖಾತೆ ಮಾಡಿಸ್ಕೊಂಡಿದ್ದಾರೆ. ಬಿ ಕಾಟಿಹಳ್ಳಿ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅವತ್ತು ಯಾರಿದ್ರು ಗೊತ್ತಿಲ್ಲ, ಅಧ್ಯಕ್ಷರು ಯಾರಿದ್ರು ಗೊತ್ತಿಲ್ಲ. ತಹಸೀಲ್ದಾರ್ ಅವರ ಸಹಿಯನ್ನ ನಕಲಿ ಮಾಡಿ ಹಕ್ಕುಪತ್ರ ಏನ್ ಕೊಡ್ತಾರಲ್ಲ ಇವರಿಗೆ ನಿವೇಶನ ಮಂಜೂರಾದ ಸಂದರ್ಭದಲ್ಲಿ, ಆ ಹಕ್ಕುಪತ್ರದಲ್ಲಿ ತಹಸೀಲ್ದಾರರ ಸಹಿಯೇ ನಕಲಿ. ಹೆಂಗ್ ಹೇಳ್ತೀರಿ ಸಾರ್ ಇದ್ ನಕಲಿ ಅಂತ? 1994ರಲ್ಲಿ ಯಾರು ತಹಸೀಲ್ದಾರ್ ಇದ್ರು ಅವ್ರ ಸಹಿನ ಹೆಂಗ್ ಮಾಡ್ತಾ ಇದ್ರು ಅಂತ ಹೆಂಗ್ ಕಂಡಿಡಿತೀರಿ ಸಾರ್? ನೀವು ಆ ಡಾಕ್ಯುಮೆಂಟ್ ಒಮ್ಮೆ ನೋಡಿ. LKGಯ ಓರ್ವ ಮಗು ಸಹಿ ಹಾಕಿದ್ರೆ ಹೆಂಗ್ ಹಾಕಬಹುದು ಆ ತರ ಸಹಿ ಇದೆ. ಆ ಹಕ್ಕು ಪತ್ರದಲ್ಲಿ 2 ಕಡೆ ತಹಸೀಲ್ದಾರ್ ಹಾಸನ ಅಂತ ಇದೆ, ಅದ್ರ ಮೇಲ್ಗಡೆ ಒಂದ್ ಕಡೆ ಸೀಲ್ ಇದೆ, ಮೇಲ್ಗಡೆ ಸೈನ್ ಹಾಕಲಾಗಿದೆ. ಆ ಸಹಿ ಹಾಕಿರುವ ಪರಿಯನ್ನ ನೋಡಿದವರು ಯಾರಾದ್ರೂ ಕೂಡ ಹೇಳ್ತಾರೆ ಇದು ನಕಲಿ ಅಂತ. ನೀವು ನೋಡ್ತಾ ಇದ್ದೀರಲ್ಲ, ನಿಮಗೂ ಕೂಡ ನೋಡಿದ ತಕ್ಷಣ ಗೊತ್ತಾಗತ್ರಿ ಇದು ಫೇಕ್. ತಹಸೀಲ್ದಾರ್ ಒಬ್ರು KS ಮಾಡ್ಕೊ ಬಂದಿರೋರು ಈ ತರ ಎಡಗೈಲಿ ಹಿಂಗ್ ಸೈನ್ ಹಾಕ್ತಾರ? ಅಂಡ್ ಶಶಿಕಲಾ HP ಅಂತಕ್ಕಂಥವರ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲೇ ಇಲ್ಲ. ತಹಸೀಲ್ದಾರ್ ಸೈನು ನಕಲಿ ಅಲ್ಲ ಅಂತಾನೆ ಪರಿಭಾವಿಸಿ ಬಿಡೋಣ. ಶಶಿಕಲಾ ಅವರ ಹೆಸರು ಫಲಾನುಭವಿಗಳ ಪಟ್ಟಿಲೇ ಇಲ್ವಲ್ಲ, ಹೆಂಗೆ ಮಂಜೂರು ಮಾಡಿದ್ರು? ಅವತ್ತಿನ ದಿವಸಕ್ಕೆ ದುಡ್ಡು ಕೊಟ್ಟು ಸೈನ್ ಹಾಕ್ಸ್ಕ ಬಂದ್ರೋ, ಬೆದರಿಸಿ ಹೆದರಿಸಿ ಏನ್ ಮಾಡ್ಕೊಂಡ್ ಬಂದ್ರೋ ಗೊತ್ತಿಲ್ಲ, ಅಥವಾ ತಮ್ಮ ರಿಲೇಷನ್ ಅಂತ ಮಾಡ್ಕೊಟ್ರು ಅವತ್ತಿನ ಪಂಚಾಯಿತಿಯವರು ಗೊತ್ತಿಲ್ಲ. ಬಟ್
2021ರಲ್ಲಿ ಖಾತೆ ಮಾಡಿಕೊಟ್ಟಿದ್ದಾರೆ. ಬಹಳ ದಿನ ಏನು 1994ರಲ್ಲಾಗಿದೆ ಅಂತ ಹೇಳಿ 2021ರಲ್ಲಿ ಇತ್ತೀಚೆಗಾಗಿರೋದು. ತನಿಖೆ ಮಾಡಕ್ಕೇನು ಬಹಳ ಟೈಮ್ ಬೇಕಾಗಲ್ರಿ. 2021ರಲ್ಲಿ ಖಾತೆ ಆಗಿರ್ತಕ್ಕಂಥದ್ದು ಪಂಚಾಯತಿ ವ್ಯಾಪ್ತಿಯಲ್ಲಿ 3-4 ವರ್ಷದ ಹಿಂದೆ. ಅವತ್ತು ಯಾರಿದ್ರು, ಯಾಕೆ ಮಾಡಿದ್ರು, ಹೆಂಗಾಯ್ತು, ಸೂಕ್ತವಾದ ತನಿಖೆ ನಡೆಯಬೇಕು ಅಂತಕ್ಕಂಥದ್ದು ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷರು ರಘುಗೌಡ್ರು ಇವರು ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ತಮ್ಮ ಸಂಘದ ವತಿಯಿಂದ ಬಿ ಕಾಟಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಆಶ್ರಯ ಯೋಜನೆ ನಿವೇಶನಗಳನ್ನು ಸೂಕ್ತ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಹಾಗೂ ಆಗಿರುವ ಅಕ್ರಮಗಳ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಬೇಕು ಅಂತ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರಂತೆ. ತಂದು 1 ವಾರಗಳಾಗಿದ್ದಾವೆ. ಆದ್ರೆ ಜಿಲ್ಲಾಧಿಕಾರಿಗಳು ಕೂಡ ಯಾಕೋ ಈ ಬಗ್ಗೆ ಸಾಕಷ್ಟು ಮುತುವರ್ಜಿಯನ್ನ ವಹಿಸಿದಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಒಳಗಡೆ ಫೋನ್ ಮಾಡ್ಕೊಂಡು ರೆಡಿ ಮಾಡಿ ಅದೇನಾಗಿದೆ ಚೆಕ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೇಳಿರಬಹುದು, ಗೊತ್ತಿಲ್ಲ. ಬಟ್ ಮೇಲ್ನೋಟಕ್ಕೆ ಇವತ್ತಿನವರೆಗೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆಕ್ಷನ್ ಆಗಿರೋದನ್ನ ನಾನಂತೂ ನೋಡ್ಲಿಲ್ಲ. ಇನ್ನು ಹಾಸನದ ತಹಸೀಲ್ದಾರ್ ಈಗಿರ್ತಕ್ಕಂಥವ್ರು ಅವರು ಕೂಡ ಈ ಬಗ್ಗೆ ತನಿಖೆ ನಡೆಸಬೇಕಾಗುತ್ತೆ. ಜಿಲ್ಲಾಧಿಕಾರಿಗಳು ತನಿಖೆಗೆ ಆದೇಶ ಮಾಡಬೇಕಾಗುತ್ತೆ. ಅಂಡ್ 155 ನಿವೇಶನಗಳ ಪೈಕಿ ನಮಗೆ ಈ ತರದೊಂದು ಫೇಕ್ ಡಾಕ್ಯುಮೆಂಟ್ ಸಿಗಾಕೊಂಡಿದೆ. 155 ನಿವೇಶನಗಳ ಪೈಕಿ 1 ಸಿಕ್ಕಿದೆ. ರೆಸ್ಟ್ ಆಫ್ ದಟ್ 144 ಸೈಟ್ಸ್, ಅದರಲ್ಲಿ ಎಷ್ಟು ಈ ತರ ಕ್ರಮ ಆಗಿರಬಹುದು, ಯಾವ್ಯಾವ ನಿವೇಶನಗಳು ಅರ್ಹ ಫಲಾನುಭವಿಗಳ ಕೈ ತಪ್ಪಿರಬಹುದು, ಯಾವ್ಯಾವ ನಿವೇಶನಗಳು ಅರ್ಹ ಫಲಾನುಭವಿಗಳ ಕೈ ತಪ್ಪಿ ಉಳ್ಳವರ ಪಾಲಾಗಿರಬಹುದು, ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಬಿ ಕಾಟಿಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಅಕ್ರಮ ನಡೆದಿದೆ ಇದಕ್ಕೆ ಸೂಕ್ತವಾದ ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆಗ್ಲೇ ಹೇಳಿದ್ನಲ್ಲ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವತಿಯಿಂದ ಈ ಸಂಬಂಧಪಟ್ಟಂತೆ ಸಮಿತಿಯರೊಬ್ಬರು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ? ಗ್ರಾಮ ಪಂಚಾಯಿತಿ ಬಿ ಕಾಟಹಳ್ಳಿ ಸರ್ವೆ ನಂಬರ್ 17 155 ನಿವೇಶನಗಳು 94ರಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ಸರ್ಕಾರ ಸೂಕ್ತ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿದೆ. ಆದರೆ ನಮ್ಮ ಸಂಸ್ಥೆಗೆ ಬಂದಿರೋ ಮಾಹಿತಿ ಪ್ರಕಾರ ಸರ್ವೆ ನಂಬರ್ 17ರ 74ನೇ ಸಂಖ್ಯೆಯ ನಿವೇಶನ ದೇವಿರಮ್ಮ ಅವ್ರಿಗೆ ಸೇರಿದೆ. ಆದರೆ ಫಲಾನುಭವಿಗಳ ಪಟ್ಟಿಯಲ್ಲೇ ಇಲ್ಲದ ಶಶಿಕಲಾ HP ಕೋಂ, KN ಸುರೇಶ್, ಬಿ ಕಾಟಿಹಳ್ಳಿ ಕೊಪ್ಪಲು, ಗವೇನಹಳ್ಳಿ ಅಂಚೆ, ಹಾಸನ ಇವರಿಗೆ 2021ರಲ್ಲಿ ಸರ್ಕಾರದ ವಸತಿ ಯೋಜನೆಯಡಿಯಲ್ಲಿ 28/3/1994ರಲ್ಲಿ ನಿವೇಶನ ಮಂಜೂರಾಗಿದೆ ಎಂದು ಖಾತೆಯನ್ನು ಗ್ರಾಮ ಪಂಚಾಯಿತಿಯಲ್ಲಿ ನಮೂನೆ 9 ನಿಯಮ 28(1) ಪ್ರಕಾರ ಖಾತೆಯನ್ನು ಮಾಡಿಸಿಕೊಂಡಿರುತ್ತಾರೆ. ಈ ಖಾತೆ ಮಾಡಿಸಲು ನಕಲಿ ಹಕ್ಕುಪತ್ರದಲ್ಲಿ ಹಾಸನ ತಹಶೀಲ್ದಾರರವರ ನಕಲಿ ಸಹಿಯನ್ನು ಕೂಡ ಮಾಡಿರ್ತಾರೆ. ಈಗ ನಗರ ಪಾಲಿಕೆಗೆ ಬಿ ಕಾಟಿಹಳ್ಳಿ ಪಂಚಾಯಿತಿಯು ಸೇರ್ಪಡೆಗೊಂಡಿದ್ದರಿಂದ ನಗರಸಭೆಯಲ್ಲಿ ಖಾತೆ ಮಾಡಿಸಲು ಮುಂದಾಗಿರೋದು ಕಂಡುಬಂದಿರುತ್ತದೆ. ಇದೇ ರೀತಿ 155 ನಿವೇಶನಗಳ ಹಂಚಿಕೆ ಸರಿಯಾಗಿಲ್ಲವೆಂದು ನಮಗೆ ಸಂಶಯ ಬಂದಿದ್ದು, ಈ ಸಂಬಂಧ ಸರ್ಕಾರದ ಉನ್ನತ ಮಟ್ಟದ ತನಿಖೆ ಕೈಗೊಂಡು ಇದರ ಸತ್ಯಾಸತ್ಯತೆಗಳನ್ನು ಹೊರಜಗತ್ತಿಗೆ ತೋರ್ಪಡಿಸಬೇಕೆಂದು ಸರ್ಕಾರದ ಯೋಜನೆಗಳು ಸೂಕ್ತ ಫಲಾನುಭವಿಗಳಿಗೆ ಮತ್ತೆ ಹಿಂದಿರುಗಿಸಬೇಕೆಂದು ಇದಕ್ಕೆ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ನಾವು ಕೇಳ್ಕೊಳ್ತೀವಿ, ಆಗ್ರಹ ಪಡಿಸ್ತೀವಿ. ಒಟ್ಟಿನಲ್ಲಿ ಈಗ ಮಹಾನಗರ ಪಾಲಿಕೆಯಾಗಿ ಹಾಸನ ಬದಲಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಹಿಂದೆ ಪಂಚಾಯಿತಿಯಲ್ಲಿ ಮಾಡಿದ ಖಾತೆಗಳನ್ನೆಲ್ಲವನ್ನ ಈ ಖಾತೆಯಾಗಿ ಈಗ ಕನ್ವರ್ಟ್ ಮಾಡಕ್ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ವೆರಿಫೈ ಆಗಬೇಕು, ಪ್ರತಿಯೊಂದು ಕೂಡ ವೆರಿಫೈ ಆಗಬೇಕು. ಕಣ್ಣು ಮುಚ್ಕೊಂಡು ದುಡ್ಡು ಇಸ್ಕೊಂಡು ಮತ್ತೊಂದು ಇನ್ನೊಂದು ಇವೆಲ್ಲ ಆಗಬಾರ್ದು. ಯಾವ ಕ್ರಮಗಳು ಯಾವುದು ಕೂಡ ಯಾವ್ದು ಮುಚ್ಚಿಡಕ್ಕಾಗೋದಿಲ್ಲ ಅನ್ನಕ್ಕೆ ಇದೊಂದು ಸಾಕ್ಷಿ. 1994ರಲ್ಲಿ ಆಗಿದೆ ಅಂತ 2021ರಲ್ಲಿ 4 ವರ್ಷದ ಹಿಂದೆ 2021ರಲ್ಲಿ ಫೇಕ್ ಡಾಕ್ಯುಮೆಂಟ್ಗಳನ್ನ ಸೃಷ್ಟಿ ಮಾಡ್ಕೊಂಡು ನಿವೇಶನವನ್ನ ಲಪಟಾಯಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತವೆ. ಈಗ ಅವೆಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ರಿ. 155 ನಿವೇಶನ ಅಂದ್ರೆ ಈ ಪೈಕಿನ 155 ಹಿಂಗೆ ಆಗಿದೆ ಅಂತ ಹೇಳ್ತಾ ಇಲ್ಲ. ಇದರಲ್ಲಿ ಯಾವ್ಯಾವ ಆಗಿದ್ದಾವೆ ಒಂದು ತನಿಖೆ ಮಾಡಿ, ಕ್ರಾಸ್ ವೆರಿಫೈ ಮಾಡಿ. ಒಂದು ವೇಳೆ ಅರ್ಹರಿಂದ ಕೈ ತಪ್ಪಿದ್ರೆ, ಬಲಾಢ್ಯರ ಕೈ ಸೇರಿಬಿಟ್ಟಿದ್ರೆ ವಾಪಸ್ ಕೊಡ್ಸಿ. ಅವರುಗಳಿಗೆ ಸೂಕ್ತವಾದ ನ್ಯಾಯ ಅರ್ಹ ಫಲಾನುಭವಿಗಳಿಗೆ ಸಿಗಬೇಕಲ್ಲ. ಆಶ್ರಯ ಯೋಜನೆ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಯೋಜನೆ ಎಲ್ಲ ಒಂದು ಕಡೆ ಹಳಿ ತಪ್ಪಬಾರ್ದಲ್ಲ, ಅರ್ಹರಿಂದ ಅದು ಕೈ ತಪ್ಪಿ ಹೋಗಬಾರ್ದಲ್ಲ. ಈ ನಿಟ್ಟಿನಲ್ಲಿ ಹಾಸನದ ಜಿಲ್ಲಾಧಿಕಾರಿಗಳು ತುರ್ತಾಗಿ ಆದೇಶವನ್ನ ಮಾಡಿ ಈ ಬಗ್ಗೆ ತನಿಖೆಗೆ ಆದೇಶ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಸೂಕ್ತವಾದ ತನಿಖೆ ಆಗಬೇಕು. ಯಾರ್ಯಾರ ಅಧಿಕಾರಿಗಳು
2021ರಲ್ಲಿ ಮಾಡಿದ್ರು, 1994ರಿಂದಲೂ ಮಾಡ್ಕೊಬಂದು ಅವತ್ತಿಂದಲೂ ಈ ಅಕ್ರಮಗಳು ಹಿಂಗೆ ನಡ್ಕೊಂಬಂತೋ ಗೊತ್ತಿಲ್ಲ. ಬಟ್ 2021ರಲ್ಲಿ ಖಾತೆ ಆಗಿದೆ. ಬಿ ಕಾಟಿಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ 2021ರಲ್ಲಿ ಖಾತೆ ಆಗಿದೆ. ಖಾತೆ ಮಾಡಬೇಕಾದ್ರೆ ಯಾರು PDO ಇದ್ರು, ಯಾರು ಅಧ್ಯಕ್ಷರು ಇದ್ರು, ತಲೆಯಲ್ಲಿ ಸಗಣಿ ತುಂಬ್ಕೊಂಡಿದ್ರು, ಏನ್ ತುಂಬ್ಕೊಂಡಿದ್ರು ಗೊತ್ತಿಲ್ಲ. ಅದನ್ನ ನೋಡಿದ್ರೆ ಮಕ್ಳು ನೋಡಿದ್ರೆ ಹೇಳ್ತಾರೆ ದಿಸ್ ಇಸ್ ಫೇಕ್ ಸೈನ್ ಅನ್ನೋದು ಮಕ್ಳಿಗೆ ಗೊತ್ತಾಗುತ್ತೆ, ಇವ್ರಿಗೆ ಗೊತ್ತಾಗ್ಲಿಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ತನಿಖೆ ಆಗಬೇಕು. 4 ವರ್ಷದಿಂದ ಆಗಿರೋದು, ಬಹಳ ವರ್ಷಾನುವರ್ಷ ಆಗಿಲ್ಲ, ಕೇವಲ 4 ವರ್ಷದಿಂದ ಆಗಿದೆ. ಯಾರು ಫೇಕ್ ಮಾಡಿದ್ದಾರೆ, ಯಾರು ಇದ್ರೊಳಗಡೆ ತೊಡಗಿದ್ದಾರೆ, ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಬರ್ಲಿ ಕರ್ಕೊಬನ್ನಿ ತನಿಖೆ ಮಾಡಿ. ಅಂಡ್ ಎಲ್ಲೆಲ್ಲಿ ಹಿಂಗಾಗಿದೆ ಅವೆಲ್ಲವೂ ಸೂಕ್ತ ತನಿಖೆ ಆಗ್ಲಿ, ಆಗಬೇಕು, ಆಗತ್ತೆ ಅನ್ನೋ ಭರವಸೆಯೊಂದಿಗೆ ನಾನು ಸೈನ್ ಔಟ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತ್ಯದ ಕಡೆ ನಮ್ಮ ನಾಡೆ.